ನಮ್ಮ ಸೌತ್ ಇಂಡಿಯನ್ ಕಡೆ ಎಲ್ಲೇನ ಕಲ್ಯಾಣ ಮಂಟಪಕ್ಕೆ ಹೋದ್ರೆ ಯಾರೊಂದು ಸಾರಿ ಎತ್ತಾರೆ. ನಾರ್ತ್ ಇಂಡಿಯನ್ಸ್ ಅವರೇ ನಮ್ಮನ್ನ ಕರೀತಾರೆ, ಮಗು ಹುಟ್ಲಿ ಏನೇ ಫಂಕ್ಷನ್ ಆಗಲಿ ಅವರೇ ನಮ್ಮನ್ನ ಕರೆದು ನಮಗೆ ಕಾಲು ತೊಳೆದು ಮನೆ ಒಳಗೆ ಕರ್ಕೊಂಡು ಬದಾಯಿ ಡ್ಯಾನ್ಸ್ ಅಂತ ಇರುತ್ತೆ. ಸೊ ಅದನ್ನೆಲ್ಲ ಮಾಡಿಸಿ ಕೈ ತುಂಬ ಹಣ ಕೊಟ್ಟು ಹೊಟ್ಟೆ ತುಂಬ ಊಟ ಕೊಟ್ಟು ನಮ್ಮ ಆಶೀರ್ವಾದ ತೊಗೊಂಡು ಕಳಿಸ್ತಾರೆ. ಇದು ನಾರ್ತ್ ಇಂಡಿಯನ್ ಕಲ್ಚರ್. ಬಿಕಾಸ್ ನಿಮಗೆ ಈ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿಲ್ವಾ? ಅಂದರೆ ಪಬ್ ಅಂದ ತಕ್ಷಣವೇ ತುಂಬ ಜನ ಥಿಂಕ್ ಮಾಡೋದು ಬ್ಯಾಡ್ ಆಗಿ, ಫಿಮೇಲ್ಸ್ ಹೋದರೆ, ಟ್ರಾನ್ಸ್ ವುಮೆನ್ಸ್ ಹೋದರೆ. ಈ ಪಬ್ಗಳು ಯಾರ್ದು, ಈ ರೆಸಾರ್ಟ್ಗಳು ಯಾರ್ದು, ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಯಾರ್ದು ಹೇಳಿ? ಇವತ್ತು ಕೋರ್ಮಂಗ್ಲ, MG ರೋಡು, ಲೈವ್ ಬ್ಯಾಂಡ್ಸ್, ಪಬ್ ಪಾರ್ಟೀಸ್ ನಡೀತೈತಲ್ಲ, ಇವೆಲ್ಲ ಯಾರ್ದು? ಆ ಮೆಂಟಾಲಿಟಿ ಚೇಂಜ್ ಆಗಬೇಕು. ಮಹಿಳೆ ಪಬ್ಗೆ ಹೋಗ್ತಾಳೆ ಅಂದ ತಕ್ಷಣ ಅವ್ಳು ರಾಂಗ್ ಅಲ್ಲ, ಒಬ್ಬ ಸೋಷಿಯಲ್ ವರ್ಕರ್ ಪಬ್ಗೆ ಹೋಗ್ತಾಳೆ ಅಂದ ತಕ್ಷಣ ಅವ್ಳು ರಾಂಗ್ ಅಲ್ಲ. ಅವ್ರದ್ದೇ ಆದ ಪರ್ಸನಲ್ ಲೈಫ್ ಇರುತ್ತೆ. ಬಂದು ನೂರಾರು ಜನರ ಮುಂದೆ, ಸಾವಿರಾರು ಜನರ ಮುಂದೆ ಕೆಲವೊಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ಗಳು ಒಂಟಿತನ ಇಸ್ ಬೆಸ್ಟ್ ತನ ಅಂತ ಹೇಳ್ತಾರೆ. ಒಂಟಿತನ ಇಸ್ ವರ್ಸ್ಟ್ ತನ ಅಂತ ನಾನು ಹೇಳ್ತೇನೆ. ಯಾಕಂದರೆ ನಾನು ಒಂಟಿತನ ಗುರು, ಇದೇ ಗುರು, ಅದು ಗುರು ಬೇಡ. ಅದನ್ನು ಬಿಟ್ಟು ಅದರಿಂದ ಹೊರಗಡೆ ಬನ್ನಿ. ಲೈಫ್ ತುಂಬ ಅದ್ಭುತವಾಗಿದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಜಾಯಿನ್ ಆದಾಗ ಕಾಂಗ್ರೆಸ್ ಪಕ್ಷ ಪವರ್ದಲ್ಲಿ ಇರಲಿಲ್ಲ. ಏನು ನಿಮ್ಮ ಸಿದ್ಧಾಂತ ಏನು ಅಂತ? ನನ್ನ ಸಮುದಾಯ ಎಲ್ಲ ವರ್ಗದಲ್ಲಿರಬೇಕು. ಮೈತ್ರಿ ಯೋಜನೆಗಳಲ್ಲಿ ಮೈತ್ರಿ ಯೋಜನೆ ಅಂತ ಮಾಡಿದ್ದಾರೆ. ಮಹಿಳೆ ಮತ್ತು ಮಕ್ಕಳ ಕಲ್ಯಾಣದಲ್ಲಿ ಬರುತ್ತೆ. 30,000 50,000 ಸೆಲ್ಫ್ ಎಂಪ್ಲಾಯ್ಮೆಂಟು, ಸ್ವಯಂ ಉದ್ಯೋಗ ಅಂತ ಇವಕ್ಕೆಲ್ಲ ಕೊಡ್ತಾರೆ. ಆ ದುಡ್ಡು ಏನಾಗ್ತಾ ಇದೆ? ಆ ದುಡ್ಡಿಗೆ ಅರ್ಥ ರಿಪೀಟ್ ಕೇಳಿದ್ದೀರಾ ನೀವು? ಇವತ್ತು ನನ್ನ ಸಮುದಾಯ ರೋಡಲ್ಲಿದೆ. ಆ ಥರ ದೊಡ್ಡ ದೊಡ್ಡ ಇವತ್ತು ಮಹಾನ್ ವ್ಯಕ್ತಿಗಳು ಇವತ್ತು ಹೇಳ್ತಾರೆ, ನಾನು ಸಮುದಾಯಕ್ಕೋಸ್ಕರ ಹೋರಾಟ ಮಾಡಿದೆ, ಸಮುದಾಯದ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದೆ ಅಂತ ಹೇಳ್ತಾರೆ. ಸಮುದಾಯಕ್ಕೋಸ್ಕರ ಹೋರಾಟ ಮಾಡಿದರೆ, ಸಮುದಾಯ ಹಕ್ಕುಗಳಿಗೆ ಹೋರಾಟ ಮಾಡಿದರೆ ಎಷ್ಟು ಜನ ಇವತ್ತು ಉದ್ಯೋಗದಲ್ಲಿದ್ದಾರೆ, ಎಷ್ಟು ಜನಕ್ಕೆ ಇವತ್ತು ಉತ್ತಮವಾದ ಶಿಕ್ಷಣ ಸಿಕ್ಕಿದೆ, ಎಷ್ಟು ಜನ ಸಮುದಾಯದವ್ರಿಗೆ ಇವತ್ತು ಮನೆಗಳು ಸಿಕ್ಕಿದೆ, ಎಷ್ಟು ಜನ ಸಮುದಾಯದ ಒಳ್ಳೆತನದಲ್ಲಿ ಜೀವನ ಮಾಡ್ತಾರೆ ತೋರಿಸಿ. ನನ್ನ ಸಮುದಾಯ ಮೇನ್ ಭಿಕ್ಷಾಟ ಮಾಡೋಕ್ಕೆ ಕಾರಣ ಏನಂತ ಯಾರಿಗಾರು ಗೊತ್ತಾ? ಸೆಕ್ಸ್ ವರ್ಕ್ ಮಾಡೋಕ್ಕೆ ಕಾರಣ ಯಾರಿಗೂ ಗೊತ್ತಾ? ಯಾಕೆ ಗೊತ್ತಾ? ಮಂಗಳಮುಖಿ ನಿಗಮ ಮಾಡಬೇಕಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷ ಫಸ್ಟ್ ಒಂದು ಸ್ಟೆಪ್ ತೊಗೊಂಡಿದೆ. ಇಡೀ ಇಂಡಿಯಾದಲ್ಲಿ ಯಾವ ಪಕ್ಷನೂ ತೊಗೊಂಡಿಲ್ಲ. ನಾ ಭಿಕ್ಷೆ ಮಾಡಬೇಕು ಅನ್ನೋವಂಥ ಸಂದರ್ಭ ಅವ್ರಿಗೆ ಬಂದಾಗ ಅದು ಮಾಡಲೇಬೇಕಾಗತ್ತೆ. ಯಾರಿಗೆ ನಿಜವಾಗ್ಲೂ ನಾನು ಹೋಗಿ ಯಾರಿಗೂ ನನ್ನ ದೇಹನ ಕೊಡಬೇಕನ್ನೋ ಆಸೆ ಯಾರಿಗೂ ಇರೋದಿಲ್ಲ. ಆದರೆ ಆ ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೆ, ಎಲ್ರಿಗೂ ಹೊಟ್ಟೆ ಹಸು ಡಿಮ್ಯಾಂಡ್ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಇಂದ ಆರ್ಡರೇ ಇದೆ, LGBTQ+ ಅವರು ತಮ್ಮ ದೇಹವನ್ನ ತಾವು ಮಾರ್ಕೋಬಹುದು. ಅಂದ್ರೆ ಯಾವ ರೀತಿಯಲ್ಲಿ ತಾವು ಇಷ್ಟಪಟ್ಟಾಗ ಮಾತ್ರ, ಅದನ್ನ ಮಾರ್ಸುವ ಹಕ್ಕು ಯಾರಿಗೂ ಇಲ್ಲ. ಹೌದು, ನಿಜ. ಅದನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಇವತ್ತು ಕೇಳೋರು ಯಾರಾಗಾದ್ರೆ ಅದೆಲ್ಲ ಹೊರಗಡೆ ಬರ್ಬೇಕು ಆಕಾಶ್. ಹೊರಗಡೆ ಬಂದರೆ ನಿಜವಾದ ಅಮಾಯಕ ಟ್ರಾನ್ಸ್ಜೆಂಡರ್ ಲೈಫ್ ಚೆನ್ನಾಗಿರುತ್ತೆ. ಯಾವುದು ನೀವು ಹೇಳಿದ್ದು ಸತ್ಯ, ಇದು ರಿಯಾಲಿಟಿ, ಇದು ಇರೋದು ನಿಜ. ಗುರುಗಳಿರೋದು ನಿಜ, ಇದಕ್ಕೆ ನಾವು ಲೀಡರ್ಗಳು ಅನ್ಸ್ಕೊಂಡವ್ರು ಇರೋದು ನಿಜ. ಅವನು 15 ವರ್ಷದ ಹಿಂದೆ ನಾವು ಭಯ ಪಡುವಂಥ ಸಮಯದಲ್ಲಿ ಅವಳಾಗಿ ಬದಲಾದ ಕತೆ ಹೇಗೆ? ನನ್ನ ಲೈಫಲ್ಲಿ ನಾನು ಈ ಬದಲಾವಣೆ ಬೇಕು ಅಂತ ಬಯಸ್ತವಳು. ನಾನು ಹಿಂಗೆ ಒಂದು ಟ್ರಾನ್ಸ್ ವುಮೆನ್ ಆಗಬೇಕು, ನಾವೊಂದು ಫೀಮೇಲ್ ಆಗಬೇಕು ಅನ್ನೋಂಥ ಆಸೆ ಇಟ್ಕೊಂಡು ಇಷ್ಟಪಟ್ಟು ಈ ಜೀವನ ಆಯ್ಕೆ ಮಾಡ್ಕೊಂಡಂಥವಳು ನಾನು. ನಮ್ಮ ಜೀವನದಲ್ಲಿ ನಾನು ಹುಡುಗ ಅಲ್ಲ ಅನ್ನೋಂಥದ್ದು ನನಗೆ ಗೊತ್ತಿತ್ತು. ದೇಹ ನನಗೆ, ನನ್ನ ರುಚಿ, ನನ್ನ ನಾಲಿಗೆ, ನನ್ನ ಮಿದುಳು, ನನ್ನ ದೇಹ ನಾನು ಇಷ್ಟಪಟ್ಟದ್ದನ್ನೇ ಬಯಸುತ್ತೆ. ಐ ಆಮ್ ವೆರಿ ಪ್ರೌಡ್ ಮೈ ಸೆಲ್ಫ್. ನಾ ಫೀಮೇಲ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಲಿಂಗ ಪರಿವರ್ತನೆ ಮಾಡಂತ ಸಂತೋಷದಿಂದ ಹೇಳ್ತೀನಿ. ಯಾಕಂದರೆ 90% ಐ ಆಮ್ ದ ಫೀಮೇಲ್. ಇಂಟರ್ಸೆಕ್ಸ್ ಐ ಬಂದುಬಿಟ್ಟು ಇಸ್ ವೆರಿ ಇಂಪಾರ್ಟೆಂಟ್. ಐ ಟಾಪಿಕ್ ಮಾತಾಡೋದು. ಐ ಅಂದರೆ ಯಾರಿಗೂ ಇಷ್ಟು ಜನಕ್ಕೆ ಗೊತ್ತಿಲ್ಲ ಈ ವಿಷಯನ. ಮೇಲ್ ಆ್ಯಂಡ್ ಫೀಮೇಲ್ ಎರಡು ಲಿಂಗಗಳನ್ನು ಒತ್ತು ಹುಟ್ಟುವಂಥ ಮಗುನೇ ಇಂಟರ್ಸೆಕ್ಸ್ ಅಂತ ನಾವು ಕರಿತೇವೆ ಆ ಮಗುನ ಇಂಗ್ಲೀಷಲ್ಲಿ. ಆಗಿದೆಯಾ ಆ ಥರದ್ದು ಯಾವುದಾದ್ರು? 200% ಆಗಿದೆ. ತುಂಬ ಇವಾಗಲೂ ನಮ್ಮ ಜೊತೆಗೆ ಬದುಕ್ತಿದ್ದಾರೆ ಅಂತ ಮಕ್ಕಳಿದ್ದಾರೆ. ಆ್ಯಕ್ಚುಲಿ ಮೇಲ್ ಲಿಂಗ ನಿನಗೆ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಫೀಮೇಲ್ ಲಿಂಗನ ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲ ಫೀಮೇಲ್ ಲಿಂಗದಲ್ಲಿ ನೀನು ಜಾಸ್ತಿ ಹಾರ್ಮೋನ್ಸ್ ಅದೇ ನೀನು ತೋರಿಸ್ತಾ ಇದ್ದಾಗ ಮೇಲ್ ಲಿಂಗವನ್ನು ತೆಗೆಸ್ಬೇಕಾಗುತ್ತೆ. ಈ ಥರ ತೆಗೆಸುವಂಥ ಮಕ್ಕಳು ಸತ್ತೋಗಿದ್ದಾರೆ. ಏನೊಂದು ಲಕ್ಷಕ್ಕೊಂದು ಮಗು ಆ ಥರ ಹುಟ್ಬೋದಾ? ಲಕ್ಷಕ್ಕಿಲ್ಲ, ಐ ಥಿಂಕ್ ಲಕ್ಷಕ್ಕೊಂದು 100 ಮಗು ಹುಟ್ಬೋದೇನಪ್ಪ. ಸರ್ಜರಿ ಇಸ್ ನಾಟ್ ಈಸಿ. ಸರ್ಜರಿಗೆ ಒಳಪಡ್ತೀವಿ ಅಂದ ತಕ್ಷಣ ನಾವು ಅಲ್ಲಿ ದುಡ್ಡು ಏನು ಖರ್ಚು ಮಾಡ್ತೇವೋ ಅದಕ್ಕಿಂತ ಡಬಲ್ ನಮ್ಮ ಜೀವನನೇ ನಾವು ತ್ಯಾಗ ಮಾಡ್ದಂಗೆ ಆಗುತ್ತೆ. ಅಲ್ಲಿ ಅನಿಸಿರುತ್ತೆ. ಸೊ ಅದನ್ನು ತೆಗೆದು ಮಾಡಬೇಕಂದ್ರೆ ಈಸಿ ಅಲ್ಲ. ಅದನ್ನ ತೆಗೆದು ಫುಲ್ ಆ ಒಂದು ಕ್ರಿಯೇಟ್ ಮಾಡೋದಿದೆಯಲ್ಲ, ಫೀಮೇಲ್ದೊಂದು ಪ್ಲೇಸ್ನ ಕ್ರಿಯೇಟ್ ಮಾಡೋದು ಅದು ಈಸಿನೇ ಅಲ್ಲ ಆ್ಯಕ್ಚುಲಿ. ಅದನ್ನು ಮಾಡ್ಕೋಬೇಕಂದ್ರೆ ನಾವು ಸತ್ತು ಬದುಕಿದಂಗೆ ನಾವು ಗರ್ಭಕೋಶ ಕೂಡ ಹಾಕೋಬೋದು, ಮಗುನೂ ಕೂಡ ಹೆರ್ಬೋದು. ಹೌದಾ? ಅಫ್ಕೋರ್ಸ್. ಅದು ನಾನು ಒಪ್ಪೋದಿಲ್ಲ, 100% ಒಪ್ಪೋದಿಲ್ಲ. ಬಿಕಾಸ್ ಅಲ್ಲಿ ಟ್ರಾನ್ಸ್ ಮೆನ್, ಟ್ರಾನ್ಸ್ ವುಮೆನ್ ಅಂತ ಹೇಳ್ತಾರೆ. ಬಟ್ ಅದು ಟೂ ರಾಂಗ್ ಆ್ಯಕ್ಚುಲಿ. ಯಾರೋ ಬಂದರು ಕ್ಯಾಮ್ರಾ ಮುಂದೆ ಕುಂತರು, ಏನೋ ಒಂದು ಪುಂಗಿ ಓದಿದ್ರು ಅಂದ ತಕ್ಷಣ ಅದನ್ನು ಹೈಲೈಟ್ ಮಾಡೋದಲ್ಲ.